ಪ್ರೈಸ್ ದ ಲಾರ್ಡ್. ದೇವರ ಪ್ರೀತಿಯ ಜನರೇ, ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ಒಂದು ವಚನ ಓದಿಕೊಳ್ಳೋಣ. ದೇವರು ನಮಗೆ ಎಷ್ಟು ಪ್ರೀತಿ ಮಾಡುತ್ತಾನೆ ಅಂತೇಳಿ ನಮಗೆ ವಾಕ್ಯದಲ್ಲಿ ತಿಳಿಸುತ್ತಾನೆ. ಹಲ್ಲೆಲೂಯ. ದೇವರು ನಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯ. ಈ ವಾಕ್ಯ ನೋಡಿಕೊಳ್ಳೋಣ ಬನ್ನಿರಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 54ನೇ ಅಧ್ಯಾಯ 7ನೇ ವಚನ. ಹಲ್ಲೆಲೂಯ. ಇದು ನಮಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಹಲ್ಲೆಲೂಯ. ಇದು ಎಲ್ಲರನ್ನೂ ಓದಿರುವಂಥ ವಾಕ್ಯ. ಆದರೆ ಈ ಉದಯ ಕಾಲದಲ್ಲಿ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೊಂದಿಗೆ ಪ್ರೀತಿ ಹಂಚಿಕೊಳ್ಳುತ್ತಾನೆ. ದೇವರು ನಿಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನೋ, ಮಹಾ ಕೃಪೆಯಿಂದ ಸೇರಿಸಿಕೊಳ್ಳುವೇನೋ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನೋ, ಮಹಾ ಕೃಪೆಯಿಂದ ಸೇರಿಸಿಕೊಳ್ಳುವೇನು. ಹಲ್ಲೆಲೂಯ. ದೇವರು ನಮ್ಮ ಸಂಗಡ ಇದ್ದಾರೆ. ದೇವರು ನಮಗೆ ಮಾತಾಡ್ತಾ ಇದ್ದಾರೆ. ಕ್ಷಣ ಮಾತ್ರ ನಾನು ನಿನ್ನನ್ನು ಮರೆತು ಬಿಟ್ಟೆನು, ಕ್ಷಣ ಮಾತ್ರ ನಾನು ನಿನ್ನನ್ನು ಬಿಟ್ಟೆನು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೇನು. ತಟ್ಟನೆ ಗುಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವು ನಿನಗೆ ಮರೆಮಾಡಿಕೊಂಡಿದ್ದೇನು. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನೋ. ಹಲ್ಲೆಲೂಯ. ದೇವರು ಹೇಳುತ್ತಾ ಇದ್ದಾನೆ, ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನೋ. ಹಲ್ಲೆಲೂಯ. ನಿನ್ನೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾರೆ. ನಿನಗೆ ಶಾಶ್ವತ ಕೃಪೆಯಿಂದ ದೇವರು ಕರುಣಿಸುತ್ತಾರೆ. ದೇವರು ನಿನ್ನ ಮೇಲೆ ಕೃಪೆ ತೋರಿಸುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ಅಯ್ಯೋ, ನನ್ನವರೇ ನನ್ನನ್ನು ವಿರೋಧವಾಗಿ ನಿಂತುಕೊಳ್ಳುತ್ತಾರೆ ಎಂದು ಭಯಪಡಬೇಡ. ನಿನ್ನನ್ನು ಶಾಶ್ವತ ಕೃಪೆಯಿಂದ ಕರುಣಿಸುವ ದೇವರು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನೋ ಎಂದು ಹೇಳಿರುವ ಯೇಸು ಜೀವವಾಗಿದ್ದಾರೆ. ಆ ಯೇಸು ನಿನಗೆ ಶಾಶ್ವತ ಕರುಣೆಯಿಂದ ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯ. ಕರುಣಿಸುವೆನೋ ಎಂದು ನಿನ್ನ ವಿಮೋಚಕನಾದ ಯೆಹೋವನು ಆತನನ್ನೇ ನಿನ್ನನ್ನು ತ್ಯಜಿಸುವುದು ನನಗೆ. ಹಲ್ಲೆಲೂಯ. ಯೆಹೋವ ದೇವರು ನಿಮ್ಮ ಸಂಗಡ ಇದ್ದಾರೆ. ಯೆಹೋವ ದೇವರು ನಿಮಗಾಗಿ ಹೋರಾಡುತ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ಮ ಮುಂದೆ ಯಾವ ಆತ್ಮನೇ ಆಗಲಿ, ಯಾವ ಬಿರುಗಾಳಿಯನ್ನು ಬೀಸಿದರೆ ನೀನು ಭಯಪಡಬೇಡ. ಯಾಕಂದರೆ ನೀನು ಸಿದ್ಧ ಚಿತ್ತನಾಗಿರು. ದೇವರು ನಿನ್ನ ಪರವಾಗಿ ಹೋರಾಡುತ್ತಾರೆ. ದೇವರು ನಿನ್ನ ಮೇಲೆ ಇಟ್ಟಿರುವ ಉದ್ದೇಶವನ್ನು ನೆರವೇರಿಸುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಒಂದು ವೇಳೆ ನೀನು ದೇವರ ಮಾರ್ಗದಲ್ಲಿ ನಡೆಯುವಾಗ ನಿನ್ನವರೇ ನಿನಗೆ ವಿರೋಧವಾಗಿದ್ದರೂ ಭಯಪಡಬೇಡ. ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ ನಿನ್ನ ಸ್ವಂತದವರೇ ನಿನಗೆ ವಿರೋಧವಾದರೂ ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ಯೇಸು ನಿನ್ನ ಸಂಗಡಿದ್ದಾನೆ. ಯೇಸು ಕ್ರಿಸ್ತನನ್ನೇ ಗುಣಗೊಟ್ಟುತ್ತಾ ಇದ್ದಿದ್ರು. ಅಯ್ಯೋ, ಅವನ ಮಾತಿಗೆ ಅವನಿಗೆ ಹುಚ್ಚಿಡಿದಿದೆ ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅದು ಯಾರು ಹೇಳುವ ಮಾತು ಗೊತ್ತಾ? ಸ್ವಂತದವರೇ ಹೇಳುವ ಮಾತು. ಅವನಿಗೆ ಹುಚ್ಚಿಡಿದಿದೆ, ಅವನಿಂದ ಹೋಗಬೇಡಿರಿ ಅಂತ ಹೇಳಿದ್ರು ಮಾತು ಸ್ವಂತದವರ ಮಾತಾಗಿದೆ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಸ್ವಂತ ಊರಲ್ಲಾಗಲಿ ಸ್ವಂತ ಮನೆಯಲ್ಲಾಗಲಿ ಕ್ರಿಸ್ತನಿಗೆ ಮರ್ಯಾದೆ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಯೋಷಪ್ಪನಿಗೆ ಮಾರಿರುವವರು ಯಾರು ಗೊತ್ತಾ? ಸ್ವಂತ ಅಣ್ಣ ತಮ್ಮರೇ, ಸ್ವಂತ ಒಡ ಹುಟ್ಟಿದವರೇ ಅವನನ್ನು ಮಾರಿಬಿಟ್ರು. ಹಲ್ಲೆಲೂಯ. ಯಾಕೆ ಮಾರಿಬಿಟ್ರು? ಅವನ ಮೇಲೆ ದೇವರ ದಯೆ ಇತ್ತು, ಅವನ ಮೇಲೆ ದೇವರ ಕೃಪೆ ಇತ್ತು. ದೇವರ ಕೃಪೆ ನಿನ್ನ ಮೇಲೆ ಇರುವುದಾದರೆ ನಿನ್ನವರೇ ಸ್ವಂತದವರೇ ನಿನಗೆ ಇರುತ್ತಾರೆ. ಆದರೆ ನೀನು ಅವರಿಗೆ ಹಿಂತಿರುಗಿ ನೋಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಯೋಸೇಫನಿಗೆ ಮಾರುವಾಗ ಯೋಸೇಫನಿಗೆ ಬಾವಿಯಲ್ಲಿ ಹಾಕುವುದವರು ಯಾರು ಗೊತ್ತಾ? ಸ್ವಂತದವರೇ. ಹಲ್ಲೆಲೂಯ.
ಆದರೂ ದೇವರ ಕೃಪೆ ಅವನಿಂದ ಬಿಟ್ಟು ಹೋಗಲಿಲ್ಲ. ಅವನ ಬಾವಿಯಲ್ಲಿ ಇರುವಾಗಲೂ ದೇವರ ಕೃಪೆ ಅವನೊಂದಿಗಿತ್ತು. ಅವನು ಐಗುಪ್ತ ದೇಶದಲ್ಲಿ ಆಳಾಗಿ ಬದುಕುವಾಗ ದೇವರ ಕೃಪೆ ಅವನ ಮೇಲಿತ್ತು. ಹಲ್ಲೆಲೂಯ. ಅವನು ಇವತ್ತು ಯೋಷಪ್ಪನಿಗೆ ಇವರು ಯೋಚನೆ ಮಾಡಿರ್ಬೋದು, ಅಯ್ಯೋ ನಾವು ಅವನಿಗೆ ಮಾರಿಬಿಟ್ಟೆವೆ ಅಂತೇಳಿ. ಹಲ್ಲೆಲೂಯ. ಪರಲೋಕದ ದೇವರ ಅವನ ಸಂಗಡಿದನು. ಅವನ ಮನೆಯಲ್ಲಿ, ಆ ರಾಜನ ಮನೆಯಲ್ಲಿ ಹೋಗಿ ಕೂಲಿ ಕೆಲಸ ಮಾಡುವಾಗಲೂ ಯೇಸು ಕ್ರಿಸ್ತನ ಅವನ ಸಂಗಡ ಇದ್ದಿದ್ದನು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಅವನಿಗೆ ಆ ಐಗುಪ್ತ ದೇಶದಲ್ಲಿ ಒಯ್ದು ಸೆರೆಮನೆಯಲ್ಲಿ ಹಾಕಿದ್ರು, ಆದರೂ ಯೇಸು ಕ್ರಿಸ್ತನ ಅವನೊಂದಿಗಿದ್ದನು. ಹಲ್ಲೆಲೂಯ. ನಿನ್ನಲ್ಲಿ ಒಂದು ವೇಳೆ ದೇವರ ವಾಕ್ಯ ಬೇರುವುದಾದರೆ ನಿನಗೆ ನಿನ್ನ ಸ್ವಂತದವರೇ ನಿನಗೆ ವಿರುದ್ಧವಾಗಿರುತ್ತಾರೆ. ಅವರನ್ನು ನೋಡಬೇಡ, ಯೇಸುವನ್ನು ನೋಡು. ಯೇಸು ನಿನಗೆ ಉನ್ನತ ಸ್ಥಾನಕ್ಕೆ ಒಯ್ತಾರೆ. ಹಲ್ಲೆಲೂಯ. ಯೇಸು ನಿನ್ನ ಉನ್ನತ ಸ್ಥಾನದಲ್ಲಿಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಆ 11 ಮಂದಿ ಅಣ್ಣ ತಮ್ಮರು ಮಾರಿದವರೇ ಬಂದ್ಬಿಟ್ಟು ಏನು ಮಾಡಿದ್ರು ಗೊತ್ತಾ? ಯೋಷಪ್ಪನ ಪಾದದಲ್ಲಿ ಬೀಳುವಂತೆ ದೇವರು ಮಾಡಿದರು. ಆದರೆ ಯೋಷಪ್ಪ ಮೈಯನ್ನು ತೀರಿಸಿಲ್ಲ. ತಂದೆಯವರನ್ನು ಕ್ಷಮಿಸು ಎಂದು ಹೇಳಿದನು. ಹಲ್ಲೆಲೂಯ. ನಿಮ್ಮಲ್ಲಿ ಕ್ಷಮಿಸುವ ಹೃದಯವಾಗಿದ್ದರೆ ದೇವರು, ನೀವು ತಿಳ್ಕೊಳ್ಳಿರಿ, ಯೋಷಪ್ಪನ ಹಾಗೆ ನಾನು ಈ ಕಷ್ಟದಿಂದ ಹೊರಗಡೆ ಬಂದು, ನಾನು ನನ್ನ ಕೊಟ್ಟಿರುವ ಎಕ್ಸಾಮ್ನಿಂದ ಹೊರಗಡೆ ಬಂದು ನಾನೊಂದು ದೊಡ್ಡ ಪ್ರವಾದಿ ಆಗುತ್ತೇನೆ ಎಂದು ಯೋಚನೆ ಮಾಡಿರಿ. ನೀವು ಯೋಚನೆ ಮಾಡುವಾಗಲೇ ದೇವರ ಪರಲೋಕದಿಂದ ಆಶೀರ್ವಾದ ಮಾಡುತ್ತಾನೆ. ದೇವರ ಪರಲೋಕವನ್ನು ತೆರೆದು ನಿನಗೆ ಆಶೀರ್ವಾದ ಮಾಡುತ್ತಾರೆ. ಯೇಸು ಕ್ರಿಸ್ತನು ತೆರೆದಿರುವ ಬಾಗಿಲು ಯಾರದಿಂದ ಮುಚ್ಚುವುದಕ್ಕೆ ಆಗೋದಿಲ್ಲ. ಸ್ವಂತದರ ಆಗಲಿ ನೆರೆಹೊರೆಯವರಿಂದ ಆಗಲಿ ಯಾರಿಂದ ಮುಚ್ಚುವುದಕ್ಕೆ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಆತನು ತೆರೆದಿರುವ ಬಾಗಿಲು ಯಾರಿಗೆ ಮುಚ್ಚುವುದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದಾನೆ. ನೀವು ಭಯಪಡಬೇಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ನೀವು ನಡೆಯಬೇಕಾದ ಮಾರ್ಗಗಳನ್ನು ತೆರೆಯುತ್ತಾನೆ. ದೇವರು ನೀವು ಮಾಡಬೇಕಾದ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ನಿಮ್ಮ ಜೊತೆಗಾರನಾಗಿದ್ದಾನೆ. ನಿಮಗೆ ಆತನು ನೆರಳಿನಂತೆ ಇದ್ದಾನೆ. ಹಲ್ಲೆಲೂಯ. ನಿಮ್ಮನ್ನು ಬಿಟ್ಟು ನೆರಳು ಯಾವ ರೀತಿ ಹೋಗೋದಿಲ್ಲವೋ ಅದೇ ಪ್ರಕಾರ ಯೇಸು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯ. ಯೇಸು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಯೇಸು ನೀವಿರುವಂಥ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತಾನೆ. ಆತನು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಮುಂದೆ ಒಬ್ಬನಾದರೂ ನಿಲ್ಲುವುದಿಲ್ಲ ಎಂದು ಹೇಳಿದ್ದಾನೆ. ನಿನ್ನ ಮುಂದೆ ಒಬ್ಬನಾದರೂ ನಿಲ್ಲುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನೆಲ್ಲ ನಾನು ನಿನಗೆ ಕೊಡುವೆನು ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಯೇಸು ನಿನಗೆ ಒಂದು ಉನ್ನತವಾದ ಸ್ಥಾನ ಕೊಡುತ್ತಾನೆ. ಯೇಸು ನೀನು ಕಳೆದೋಗಿರುವ ಗೌರವವನ್ನು ಹಿಂತಿರುಗಿ ಕೊಡುತ್ತಾನೆ. ಯೇಸು ನಿನ್ನ ಕಳೆದೋಗಿರುವ ಎಲ್ಲವನ್ನು ದೇವರು ಒದಗಿಸಿ ಕೊಡುತ್ತಾನೆ. ಹಲ್ಲೆಲೂಯ. ನನಗೆ ಇಲ್ಲಿ ನಿಲ್ಲುವುದಕ್ಕೆ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದೆಯಾ? ದೇವರು ನಿನಗೆ ಗೌರವಿಸುತ್ತಾನೆ. ಗೌರವಾದ ಪಾತ್ರೆಗಳನ್ನಾಗಿ ಮಾಡುತ್ತಾನೆ. ನಿನ್ನ ಶತ್ರುಗಳು ನಿನ್ನ ಮುಂದೆ ಮಧುರಗೊಳ್ಳುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ನೀನು ಯಾವುದೇ ಸಂಕಟದಲ್ಲಿದ್ದರೂ ದೇವರು ಬಿಡಿಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಶರಮನೆಯಲ್ಲಿ ಇದ್ದಂಥ ಪೌಲ ಶೀಲನನ್ನು ಬಿಡಿಸಿರುವ ಅದೇ ಯೇಸು ನಿನ್ನೊಂದಿಗೆ ಹೇಳುತ್ತಾನೆ, ನಾನು ನಿನ್ನನ್ನು ಬಿಡಿಸುವೆನು, ನಾನು ನಿನ್ನನ್ನು ಇಕ್ಕಟ್ಟಿಂದ ಬಿಡಿಸುವೆನು, ನಿನ್ನ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ನಿನ್ನನ್ನು ಆಶೀರ್ವಾದ ಮಾಡುವೆನು. ನೀನು ಅನೇಕ ಜನರಿಗೆ ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ದೇವರು ಹೇಳುತ್ತಾನೆ. ಎಲ್ಲ ಕುಲಗಳಿಗೆ ನಿನ್ನ ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ದೇವರು ಹೇಳುತ್ತಾನೆ. ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯ ಕೇಳಿರುವ ಎಲ್ಲರನ್ನು ಆಶೀರ್ವಾದ ಮಾಡಲಿ. ದೇವರ ನಿಮ್ಮ ಸಂಗಡ ಇದ್ದಾನೆ. ಭಯಪಡಬೇಡಿರಿ. ಯೋಷಪ್ಪನ ಸಂಗಡ ಇದ್ದಿರುವ ಅದೇ ದೇವರು, ಯೋಷಪ್ಪ ಕೂಲಿ ಆಳಾಗಿರುವ ಅದೇ ದೇವರು, ಯೋಷಪ್ಪ ಮಾರಲ್ಪಟ್ಟನು, ಅವನ ಸಂಗಡ ಯೇಸು ಇದ್ದಿದ್ರು. ಅಣ್ಣ ತಮ್ಮರು ದೂರ ಹೋಗಿದ್ರು, ತಾಯಿ ತಂದೆ ದೂರ ಇದ್ದರು. ಆದರೆ ಪರಲೋಕದಾಗಿರುವಂಥ ದೇವರು ನಿನ್ನ ಸಂಗಡಿದ್ದಾನೆ. ಆತನು ಹೇಳಿದ್ದಾನೆ, ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ನಿಮ್ಮ ಸಂಗಡಿದ್ದಾನೆ. ನೀವು ಭಯಪಡಬೇಡಿರಿ. ಹಲ್ಲೆಲೂಯ. ಯೋಷಪ್ಪ ಶರಮನೆಯಲ್ಲಿದ್ದಾಗಲೂ ಯೇಸು ಅವನ ಜೊತೆಯಲ್ಲೇ ಇದ್ದಿದ್ದನು. ಆತನನ್ನು ಬಿಡಿಸಿರುವ ಅದೇ ಯೇಸು ನಿಮಗಿರುವ
ಸಂಕಟದಿಂದ ಬಿಡಿಸಿ ನಿಮ್ಮನ್ನು ರಾಜ್ಯನಾಗಿ ಮಾರ್ಪಡಿಸುತ್ತಾನೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.